ಬಾಳೆ ಗಿಡದ ಬಗ್ಗೆ ವಿಡಿಯೋಸ್ ಮಾಡಿ ತುಂಬಾ ದಿನ ಕೊಡೋಣ ಆಗಿತ್ತು. ಅದಕ್ಕೋಸ್ಕರ ನನ್ನ ಫ್ರೆಂಡ್ ಇವತ್ತು ಗೌರ್ಮೆಂಟ್ ಗೊಬ್ಬರಗಳು 24 ಮೂಟೆ ಕೊಡೋಣ ತರಿಸಿದ್ನೋ. ಯಾವ್ದಪ್ಪ ಗೊಬ್ಬರಗಳು ಅಂದ್ರೆ ನೋಡಪ್ಪ, ಇವೇ ಗೊಬ್ಬರಗಳು ಇವತ್ತು ನಾವು ಬಾಳೆ ಗಿಡಕ್ಕೆ ಹಾಕ್ತಾ ಇರೋದು. ಟೋಟಲ್ ಆಗಿ ಇವತ್ತು 18,000 ಕೊಡೋಣ ಆಗೈತೆ ಅಂತೆ 24 ಮೂಟೆ ಗೊಬ್ಬರಕ. ಅಷ್ಟಕ್ಕೂ ಈ ಏಲಕ್ಕಿ ಬಾಳೆ ಗಿಡಕ್ಕೆ ಕರೆಕ್ಟ್ ಆಗಿ ಇವಾಗ 7 ತಿಂಗಳು ಕೊಡೋಣ ಕಂಪ್ಲೀಟ್ ಆಗೈತೆ. ಬರೋ ತಿಂಗಳಾಗ ಕೊಲೆಗಳು ಬಿಡ್ತೈತೆ. ಅದಕ್ಕೋಸ್ಕರ ಇವಾಗ ತಾಕತ್ ಮಾಡಿ ಗೌರ್ಮೆಂಟ್ ಗೊಬ್ಬರಗಳು ಹಾಕ್ತಾ ಇರೋದು. ತಂದಿರೋ ಗೊಬ್ಬರಗೆಲ್ಲ ಟರ್ಪಲ್ ಮೇಲೆ ಹಾಕ್ಬಿಟ್ಟಿದೆ. ಕ್ಲೀನ್ ಆಗಿ 3 ಕಿತ ಕೊಡೋಣ ಮಿಕ್ಸ್ ಮಾಡ್ಕೊಟ್ರೆ, ಯಾಕಂದ್ರೆ 3 ಕಿತ ಮಿಕ್ಸ್ ಮಾಡ್ದೇನೆ ಕ್ಲೀನ್ ಆಗಿ ಗೊಬ್ಬರಗೆಲ್ಲ ಕಲಿಯೋದು. ಟೈಮ್ ನೋಡಿ 10 ಗಂಟೆ ಆಗಿತ್ತು. ನನ್ನ ಫ್ರೆಂಡ್ ಟಿಫನ್ ಕೊಡೋ ತಂದಿದ್ದು. ಬಾಳೆ ತೋಟದ ಕೆಲಸ ಮಾಡ್ಕೊಂಡು ಬಾಳೆ ಎಲೆದಾಗ ಊಟ ತಿಂದ್ರೆ ಅದ್ರ ಮಜಾನೇ ಬೇರೆ ಇರ್ತೈತೆ. ಟಿಫನ್ ತಿಂದಿದ್ದಾದ್ಮೇಲೆ ಮಿಕ್ಸ್ ಮಾಡಿರೋ ಗೌರ್ಮೆಂಟ್ ಗೊಬ್ಬರಗಳನ್ನ ಕ್ಲೀನ್ ಆಗಿ ಮೂಟಿಗೆ ಕೊಡೋಣ ತುಂಬಿಕೊಂಡು ಸಾಲುಗಳದಾಗ ಕೊಡೋಣ ಇಕ್ಕೊಂಬತ್ತಾ ಇದ್ರು. 1.5 ಎಕರೆ ಬೈಲ್ಕ ಕರೆಕ್ಟ್ ಆಗಿ 52 ಸಾಲು ಕೊಡೋಣ ಬಿದ್ದೈತೆ. ಇವರು 3 ಸಾಲ್ಕ 1 ಮೂಟೆ ಕೊಡೋಣ ಇಕ್ಕೊಂಬತ್ತವ್ರೆ. ಈ ಕಡೆ ನಾನು ನನ್ನ ಫ್ರೆಂಡ್ಸ್ ಕ್ಲೀನ್ ಆಗಿ 1 ಅಡಿ ಬಿಟ್ಟು ಕ್ಲೀನ್ ಆಗಿ ಶನಕಿಲ್ದಾಗ ಮಣ್ಣು ಕೊಡೋಣ ಎತ್ಕೊಂಬತ್ತಾ ಇದ್ರೆ. ಯಾಕಂತಂದ್ರೆ ಗೊಬ್ಬರ ಹಾಕ್ಬಿಟ್ಟು ಹಂಗೆ ಬಿಟ್ರೆ ಅಷ್ಟು ಕೆಲಸ ಮಾಡಲ್ಲ, ಅದನ್ನ ಮಣ್ಣು ಮುಚ್ಚಬೇಕಾಗಿತ್ತು. ಅದಕ್ಕೋಸ್ಕರ ಶನಕಿಲ್ದಾಗ ಇವತ್ತು ತೋಡ್ತಾ ಇರೋದು. ಸರಿಮುಟ್ಟಿದ್ದು ಪಾಪ ನನ್ನ ಫ್ರೆಂಡ್ ಈ ಕಡೆ ಬಕೆಟ್ ಆಗಿ ಬಗ್ಸ್ಕೊಂಡು ಕ್ಲೀನ್ ಆಗಿ ಗೊಬ್ಬರ ಕೊಡೋಣ ಹಾಕೊಂಬತ್ತಾ ಇದ್ರು. ಕರೆಕ್ಟ್ ಆಗಿ ನೀವು ನೋಡ್ಬೋದು 1 ಅಡಿ ಬಿಟ್ಟು ನಾವು ಇವತ್ತು ಗೊಬ್ಬರ ಹಾಕೊಂಡು ಕೊಡೋಣ ಬರ್ತಾ ಇರೋದು. ಬರಾಬರಿ ಇವತ್ತು ಜನ ಹೋಗಿದಂದ್ರೆ 6 ಜನ ಕೂಡ ಹೋಗಿದ್ರೆ ಕರೆಕ್ಟ್ ಆಗಿ ನಾವು ತಾಕತ್ ಮಾಡಿದ್ರೆ ಒಂದು ಗಿಡದಾಗ ಒಂದು ಗೊಲೆ ಕರೆಕ್ಟ್ ಆಗಿ 18 ಇಂದ 20 ಕೆಜಿ ಕೂಡ ಬೆಳಿಬಹುದು. ಅದ್ರ ಮೇಲೆ ಬೆಳಿತಾರೇನೋ ನನ್ಗಂತೂ ಗೊತ್ತಿಲ್ಲ. ನಮ್ಮ ಪ್ರಕಾರ 18 ಇಂದ 20 ಕೆಜಿ ಕೂಡ ಬೆಳಿಬಹುದು. ಸೆಮೆಂಟ್ ಗೊಬ್ಬರ ಹಾಕಿದನ್ನೆಲ್ಲ ಕ್ಲೀನ್ ಆಗಿ ಕೂಡ ಮುಚ್ಕೊಂಡು ಕೂಡ ಬರ್ತಾ ಇದ್ರೆ ಮಣ್ಣು 1.5 ಎಕರೆ ಬೆಲ್ಕ ಕರೆಕ್ಟ್ ಆಗಿ 1700 ಗಿಡ ಕೂಡ ನಾವೇ ಊತಿರೋದು. ಇವತ್ತು ಗೊಬ್ಬರ ಹಾಕ್ತಾ ಇರೋದು. ಸಂಪೂರ್ಣ ಮಾಹಿತಿ ಬಾಳೆ ಗಿಡದ ಬಗ್ಗೆ ನಾನು ಕೊಡ್ತಾ ಇರ್ತೀನಿ. ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಟೈಮ್ ನೋಡಿದ್ರೆ 2 ಗಂಟೆ ಆಗಿತ್ತು. ನನ್ನ ಫ್ರೆಂಡ್ ನಾಯಿ ಜೊತೆ ಕೂಡ ಆಟ ಆಡ್ತಾ ಇದ್ನೋ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರಕ 3 ಗಂಟೆ ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.